ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕಾಟೆಕ್ ಯೂಟ್ಯೂಬ್ ಸಹ ನಾನು ಆರಾಧನೆಕ್ಸ್. ಇವತ್ತಿನ ನೋಡಿದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ರೀಲ್ಸ್ ಅಥವಾ ಪೋಸ್ಟ್ಗಳಿಗೆ ಈ ರೀತಿಯಾಗಿ ಹೇಗೆ ಜಿಪ್ ಕಮೆಂಟ್ಸ್ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಸಹ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ನೀವು ಹೀಗೆ ಮಾಡಿದ್ರಿಂದ ನಾನು ಹಾಕೋಲ್ಲಿ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಬಿಟ್ಟು ಫಾಲೋ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ನನ್ನೊಂದು ಟೆಲಿಗ್ರಾಮ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ನೀವು ಮೊದಲಾಗಿ ಇನ್ಸ್ಟಾಗ್ರಾಮ್ನ ನೋಡ್ತಿರ್ಬೋದು. ನೀವು ರೀಲ್ಸ್ ಅಥವಾ ಪೋಸ್ಟ್ನ ಕಮೆಂಟ್ಸ್ ಬಾಕ್ಸ್ಗೆ ನೀವು ಬಂದುಬಿಟ್ಟು ನಂತರ ನೋಡ್ತಿರ್ಬೋದು. ನೀವು ಕೆಳಗಡೆ ಕಮೆಂಟ್ಸ್ ಈ ಕಡೆ ನೋಡ್ತಿರ್ಬೋದು. ನಿಮಗೆ JIF ಅಂತ ಒಂದು ಆಪ್ಷನ್ ತೋರಿಸ್ತಿದೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಅಂಡರ್ಬಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಬೇಕಾದ ಜಿಪ್ಪನ್ನು ಅಂದರೆ ನೀವು ಜಿಪ್ ಎಮೋಜಿಸನ್ನು ಕೂಡ ನೀವು ಸೆಂಡ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು ನೋಡ್ತಿರ್ಬೋದು. ನಿಮಗೆ ಯಾವುದು ಬೇಕು ನೋಡೋ ಅದನ್ನು ಕೂಡ ನೀವು ಸೆಂಡ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿಗೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಈಗ ನಾನು ಡಾಗ್ ಅಂತ ಸರ್ಚ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು. ನೀವು ಹೀಗೆ ಮಾಡಿಬಿಟ್ಟು ಕೂಡ ನಿಮಗೆ ಬೇಕಾದ ಎಮೋಜಿಸನ್ನು ಕೂಡ ನೀವು ಸರ್ಚ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ನಾನು ಕ್ಯಾಟ್ ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು. ಈ ಒಂದು ಜಿಪ್ ಎಮೋಜಿಸನ್ನು ಹೇಗೆ ಸೆಂಡ್ ಮಾಡೋದು ಅಂದರೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಮೋಜಿಸ್ ಸೆಂಡ್ ಆಗಿದೆ ಅಂತ ಹೇಳ್ಬೋದು. ನೀವು ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ನಿಮಗೆ ಬೇಕಾದ ಈ ಒಂದು ಜಿಪ್ ಎಮೋಜಿಸನ್ನು ನೀವು ಸೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.